ನೋಡಿ, ಸಾಯೋದನ್ನ ನಮಗೆ ಯಾರು ಎಷ್ಟು ಮೆಚ್ಚುಗೆ ಕೊಟ್ಟರು, ಎಷ್ಟು ಜನ ಲೈಕ್ ಮಾಡಿದ್ರು ಅನ್ನೋದು ಮುಖ್ಯ ಆಗಲ್ಲ. ನಾನು ನನಗೋಸ್ಕರ ಬದುಕಿದ್ನ, ನನ್ನ ಲೈಫ್ನ ನಾನು ಎಂಜಾಯ್ ಮಾಡಿದ್ನ ಅನ್ನೋದು ಮಾತ್ರ ಇಲ್ಲಿ ಮುಖ್ಯ ಆಗುತ್ತೆ. ನಮಸ್ಕಾರ ಬಾಸ್. ದ ಕರೇಜ್ ಟು ಬಿ ಡಿಸ್ಲೈಕ್ಡ್ ಪುಸ್ತಕದ ಸರಣಿಯ 2ನೇ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಒಂದು ಶಾಕಿಂಗ್ ವಿಷಯ ತಿಳ್ಕೊಂಡ್ವಿ. ನಮ್ಮ ಪಾಸ್ಟ್ ಅಥವಾ ಹಳೆಯ ನೋವುಗಳು ನಮ್ಮ ಇಂದಿನ ಜೀವನವನ್ನು ನಿರ್ಧರಿಸಲ್ಲ ಅಂತ. ಆದರೆ ಇವತ್ತು ನಾವಿನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದೀವಿ. ನಿಮ್ಮನ್ನು ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಇವತ್ತು ನಿಮ್ಮ ಲೈಫ್ನಲ್ಲಿ ನೀವು ತಗೊಳ್ಳೋ ಪ್ರತಿಯೊಂದು ನಿರ್ಧಾರ ಕೂಡ ನಿಮ್ಮ ಖುಷಿಗೋಸ್ಕರ ಇರುತ್ತಾ, ಅಥವಾ ಬೇರೆಯವರು ನನ್ನ ಬಗ್ಗೆ ಏನು ಅನ್ಕೋತಾರೋ ಅನ್ನೋ ಭಯಕ್ಕೋಸ್ಕರ ಇರುತ್ತಾ? ನೋಡಿ, ನಾವೆಲ್ಲ ನಮಗೆ ಗೊತ್ತಿಲ್ಲದಂಗೆ ಬೇರೆಯವರು ರಿಮೋಟ್ ಕಂಟ್ರೋಲ್ ಆಗಿಬಿಟ್ಟಿದ್ದೇವೆ. ಅವರು ಬೈದ್ರೆ ನಮಗೆ ಬೇಜಾರಾಗುತ್ತೆ, ಅವ್ರು ಹೊಗಳಿದ್ರೆ ನಮಗೆ ಖುಷಿ ಆಗುತ್ತೆ. ಅಂದ್ರೆ ನಮ್ಮ ಜೀವನದ ಕೀಲಿ ಕೈ ನಮ್ಮ ಹತ್ತಿರ ಇಲ್ಲವೇ ಇಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಚಾಪ್ಟರ್ 3, 4 ಮತ್ತು 5 ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಭಾಗದಲ್ಲಿ ನೀವು ತಿಳಿಯೋದೇನಪ್ಪಾ ಅಂದ್ರೆ, ಬೇರೆಯವರ ಮೆಚ್ಚುಗೆಯ ಚಟದಿಂದ ಹೊರಗೆ ಬರೋದು ಹೇಗೆ, ಜಗತ್ತಿನ ಕೇಂದ್ರ ನಾನಲ್ಲ ಅನ್ನೋ ಸತ್ಯ ನಮ್ಮ ಅಹಂಕಾರವನ್ನ ಹೇಗೆ ಇಳಿಸುತ್ತೆ, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕ್ಷಣದಲ್ಲಿ ಅಂದ್ರೆ ರೈಟ್ ನಾವು ಖುಷಿಯಾಗಿರೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಈ ವಿಡಿಯೋ ಮುಗಿಯೋ ಹೊತ್ತಿಗೆ ನಿಮ್ಮ ಮನಸ್ಸಿನ ಮೇಲಿರೋ ಒಂದು ದೊಡ್ಡ ಭಾರ ಇಳಿಯೋದು ಗ್ಯಾರಂಟಿ. ಬರ್ರಿ, ಈ ಜಗತ್ತನ್ನ ಗೆಲ್ಲೋಕೆ ಬೇಕಾಗಿರೋ ಆ ಧೈರ್ಯದ ಬಗ್ಗೆ ಮಾತಾಡೋಣ. ಇಂದಿನ ಚಾಪ್ಟರ್ನಲ್ಲಿ ನಾವು ತಿಳ್ಕೊಂಡ್ವಿ ನಮ್ಮ ಎಲ್ಲಾ ಸಮಸ್ಯೆಗಳಿಗೂ ಮೂಲ ಕಾರಣ ಈ ಸಂಬಂಧಗಳು ಅಂತ. ಇವತ್ತು 3ನೇ ಚಾಪ್ಟರ್ನಲ್ಲಿ ಲೇಖಕರು ಒಂದು ಕಟು ಸತ್ಯ ಹೇಳ್ತಾರೆ. ನಮಗೆಲ್ರಿಗೂ ಒಂದು ದೊಡ್ಡ ಚಟ ಇದೆ. ಏನದು ಗೊತ್ತಾ? ಬೇರೆಯವರಿಂದ ಸೈ ಅನ್ಸ್ಕೊಳ್ಳೋದು. ಯಾರಾದರೂ ನಮಗೆ ಶಬಾಸ್ ಅನ್ಬೇಕು, ಲೈಕ್ ಮಾಡಬೇಕು, ಮೆಚ್ಚುಗೆ ಸೂಚಿಸ್ಬೇಕು ಅಂತ. ಆದ್ರೆ ಈ ಪುಸ್ತಕ ಏನ್ ಹೇಳುತ್ತೆ ಅಂದ್ರೆ, ನೀವು ಬೇರೆಯವರ ಮೆಚ್ಚುಗೆಗಾಗಿ ಬದುಕೋದನ್ನ ನಿಲ್ಲಿಸದ ಹೊರತು ನಿಮಗೆ ಜೀವನದ ಸ್ವತಂತ್ರ ಸಿಗೋಕೆ ಸಾಧ್ಯವೇ ಇಲ್ಲ ಅಂತ. ಇವತ್ತಿನ ವಿಡಿಯೋ ಸ್ವಲ್ಪ ಕಹಿಯಾಗಿರ್ಬೋದು, ಆದ್ರೆ ನಿಮ್ಮ ಮನಸ್ಸಿನ ಮೇಲಿರೋ ದೊಡ್ಡ ಭಾರ ಇಳಿಸೋದಂತೂ ಗ್ಯಾರಂಟಿ. ಕೊನೆವರೆಗೂ ನೋಡಿ, ಯಾಕಂದ್ರೆ ಈ ಚಾಪ್ಟರ್ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ನಮ್ಗೆ ಚಿಕ್ಕ ವಯಸ್ಸಿಂದ ಏನ್ ಕಲಿಸ್ಕೊಟ್ಟಿದ್ದಾರೆ ಅಂದ್ರೆ, ಒಳ್ಳೆ ಕೆಲಸ ಮಾಡಿದ್ರೆ ಮೆಚ್ಚುಗೆ ಸಿಗುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಶಿಕ್ಷೆ ಸಿಗುತ್ತೆ ಅಂತ. ಇದನ್ನ ನಾವು ತಲೆಗೆ ತುಂಬಾ ಆಳವಾಗಿ ತುಂಬಿಕೊಂಡಿದ್ದೀವಿ. ಆದ್ರೆ ಅಡ್ಲರ್ ಏನ್ ಹೇಳ್ತಾರಂದ್ರೆ, ನೀವು ಯಾವಾಗ ಬೇರೆಯವರ ಮೆಚ್ಚುಗಾಗಿ ಕೆಲಸ ಮಾಡ್ತಿರೋ ಅವಾಗ ನೀವು ಬೇರೆಯವರ ನಿರೀಕ್ಷೆಯಂತೆ ಬದುಕೋಕೆ ಶುರು ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ನೀವು ಆಫೀಸ್ನಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಾ, ಆದ್ರೆ ನಿಮ್ ಬಾಸ್ ಅದನ್ನ ಗಮನಿಸೋದೇ ಇಲ್ಲ ಅನ್ಕೊಳ್ಳಿ. ಅವಾಗ ನಿಮ್ಗೆ ಸಿಟ್ಟು ಬರುತ್ತೆ, ಬೇಜಾರಾಗುತ್ತೆ, ಇನ್ಯಾಕೆ ಕೆಲಸ ಮಾಡಬೇಕು ಅನ್ನೋ ನೆಗೆಟಿವ್ ಯೋಚನೆ ಬರುತ್ತೆ. ಯಾಕಂದ್ರೆ ನೀವು ಕೆಲಸ ಮಾಡಿದ್ದು ಮೆಚ್ಚುಗೆ ಪಡೆಯೋಕೆ ಹೊರತು ಕೆಲಸದ ಮೇಲಿರೋ ಪ್ರೀತಿಯಿಂದಲ್ಲ. ನೆನಪಿಡಿ ಫ್ರೆಂಡ್ಸ್, ನೀವು ಬೇರೆಯವರ ನಿರೀಕ್ಷೆಗಳನ್ನ ಪೂರೈಸೋಕೆ ಈ ಭೂಮಿ ಮೇಲೆ ಹುಟ್ಟಿಲ್ಲ, ಅದೇ ರೀತಿ ಬೇರೆಯವರು ಕೂಡ ನಿಮ್ಮ ನಿರೀಕ್ಷೆ ಪೂರೈಸೋಕೆ ಹುಟ್ಟಿಲ್ಲ. ಈ ಚಾಪ್ಟರ್ನ ಹಾರ್ಟ್ ಅಂದ್ರೆ ಈ ಪಾಯಿಂಟ್, ಅಂದ್ರೆ ಜವಾಬ್ದಾರಿಗಳನ್ನ ಹಂಚೋದು ಅಥವಾ ಬೇರ್ಪಡಿಸೋದು. ನಮ್ಮ ಲೈಫ್ನಲ್ಲಿ ಅತಿ ಹೆಚ್ಚು ಸ್ಟ್ರೆಸ್ ಯಾವಾಗ ಆಗುತ್ತೆ ಅಂದ್ರೆ, ನಾವು ಬೇರೆಯವರ ಜವಾಬ್ದಾರಿಯನ್ನು ನಮ್ಮ ತಲೆ ಮೇಲೆ ಹಾಕೊಂಡಾಗ. ಲೇಖಕರು ಒಂದು ಸಿಂಪಲ್ ಪ್ರಶ್ನೆ ಕೇಳ್ತಾರೆ, ಈ ಕೆಲಸದ ಫಲಿತಾಂಶ ಯಾರಿಗೆ ಸೇರಿದ್ದು ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಒಬ್ಬ ಮಗು ಓದ್ತಾ ಇಲ್ಲ, ಇಲ್ಲಿ ಓದೋದು ಮಗುವಿನ ಜವಾಬ್ದಾರಿ. ಆದ್ರೆ ತಂದೆ ತಾಯಿ ಏನ್ ಮಾಡ್ತಾರೆ, ಅದನ್ನ ತಮ್ಮ ಜವಾಬ್ದಾರಿ ಅನ್ಕೊಂಡು ಮಗುವಿಗೆ ಹೊಡೆಯೋದು, ಬೈಯೋದು ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಸಂಘರ್ಷ ಶುರುವಾಗುತ್ತೆ. ಓದೋದು ಮಗುವಿನ ಕೆಲಸ, ನೀವು ಮಾಡಬೇಕಾಗಿರೋದು ಕೇವಲ ಸಪೋರ್ಟ್ ಅಷ್ಟೇ. ಕುದುರೆಯನ್ನ ನೀರಿರೋ ಜಾಗವರೆಗೂ ಕರ್ಕೊಂಡು ಹೋಗ್ಬೋದು, ಆದ್ರೆ ನೀರು ಕುಡಿಸೋಕೆ ಸಾಧ್ಯ ಇಲ್ಲ ಅಲ್ವಾ? ಹಂಗೆ ಬೇರೆಯವರ ಕೆಲಸದಲ್ಲಿ ನೀವು ತಲೆ ಹಾಕಿದ್ರೆ ನಿಮ್ ಲೈಫ್ ಕೂಡ ನರಕ ಆಗುತ್ತೆ. ಈಗ ನೀವು ಕೇಳ್ಬೋದು, ಹಂಗಂದ್ರೆ ನಾನು ನನ್ನ ಇಷ್ಟ ಬಂದಂಗೆ ಬದುಕಿದ್ರೆ ಜನ ನನ್ನ ದ್ವೇಷ ಮಾಡ್ತಾರೆ ಅಲ್ವಾ ಅಂತ. ಅದಕ್ಕೆ ಈ ಚಾಪ್ಟರ್ ನಲ್ಲಿ ತತ್ವಜ್ಞಾನಿ ಕೂಡ ಉತ್ತರವೇ ಈ ಪುಸ್ತಕದ ಟೈಟಲ್. ಅವ್ರು ಹೇಳ್ತಾರೆ, ಯಾರಾದ್ರೂ ನಿಮ್ಮನ್ನ ದ್ವೇಷಿಸ್ತಾ ಇದ್ರೆ ಅದರ ಅರ್ಥ ನೀವು ಸ್ವತಂತ್ರವಾಗಿ ಬದುಕ್ತಾ ಇದ್ರೆ ಅಂತ. ನೀವು ಎಲ್ಲರನ್ನೂ ಖುಷಿ ಪಡಿಸೋಕೆ ಹೋದ್ರೆ ನೀವು ಯಾರಿಗೂ ಬೇಡದ ಮನುಷ್ಯ ಆಗ್ತೀರ. ಯಾರೋ ಒಬ್ಬರು ನಿಮ್ಮನ್ನ ದ್ವೇಷ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಅವರ ಜವಾಬ್ದಾರಿ, ನಿಮ್ದಲ್ಲ. ಅವರು ನಿಮ್ಮನ್ನ ಇಷ್ಟಪಡ್ತಾರೋ ಹೇಗೋ ಅನ್ನೋದು ಅವರ ಮನಸ್ಸಿಗೆ ಬಿಟ್ಟಿದ್ದು. ಅದನ್ನ ಕಂಟ್ರೋಲ್ ಮಾಡೋದು ನಿಮಗೆ ಸಾಧ್ಯ ಇಲ್ಲ. ನಿಮ್ ಕೆಲಸ ಏನು, ನೀವು ಅಂದುಕೊಂಡ ದಾರಿಯಲ್ಲಿ ಪ್ರಾಮಾಣಿಕವಾಗಿ ನಡೆಯೋದಷ್ಟೇ. ಬೇರೆಯವರು ಏನ್ ಅನ್ಕೋತಾರೆ ಅನ್ನೋದನ್ನ ಅವರ ತಲೆಗೆ ಬಿಟ್ಬಿಡಿ. ಫ್ರೆಂಡ್ಸ್, ಇವತ್ತಿನಿಂದ ಒಂದು ರೂಲ್ ಮಾಡ್ಕೊಳ್ಳಿ. ಯಾವುದೇ ಟೆನ್ಷನ್ ಬಂದಾಗ ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ಇದು ಯಾರ ಜವಾಬ್ದಾರಿ ಅಂತ. ಅದು ನಿಮ್ಮ ಜವಾಬ್ದಾರಿ ಆಗಿದ್ರೆ ಮಾತ್ರ ತಲೆ ಕೆಡಿಸ್ಕೊಳ್ಳಿ. ಅದು ಬೇರೆಯವರ ಯೋಚನೆ ಅಥವಾ ಬೇರೆಯವರ ಅಭಿಪ್ರಾಯ ಆಗಿದ್ರೆ ಅದನ್ನ ಅಲ್ಲೇ ಬಿಟ್ಬಿಡಿ. ಈ ಸೆಪರೇಷನ್ ಆಫ್ ಟಾಸ್ಕ್ ಮಾತ್ರ ನೀವು ಕಲ್ತ್ಕೊಂಡ್ರೆ ನಿಮ್ಮ ಲೈಫ್ನ 50% ಟೆನ್ಷನ್ ಇವತ್ತೇ ಮಾಯ ಆಗುತ್ತೆ. ನೋಡಿ, ಈ ಚಾಪ್ಟರ್ ಕೇಳೋಕೆ ಸಿಂಪಲ್ ಅನಿಸ್ಬೋದು, ಆದ್ರೆ ಇದನ್ನ ಪಾಲಿಸೋಕೆ ಧೈರ್ಯ ಬೇಕು. ಅದೇ ಈ ಪುಸ್ತಕದ ಹೆಸರೇ ಹೇಳುವಂತೆ, ದ ಕರೇಜ್ ಟು ಬಿ ಡಿಸ್ಲೈಕ್ಡ್. ನಿಮಗೆ ಈ ವಿಷಯದ ಬಗ್ಗೆ ಏನು ಅನ್ಸುತ್ತೆ? ನೀವು ಕೂಡ ಬೇರೆಯವರ ಮೆಚ್ಚುಗೆಯಾಗಿ ನಿಮ್ಮ ಇಷ್ಟಗಳನ್ನ ಕೊಂದಿದ್ದಾರಾ? ಇಂದಿನ ಚಾಪ್ಟರ್ ಅಲ್ಲಿ ನಾವು ಒಂದು ಅದ್ಭುತ ವಿಷಯ ತಿಳ್ಕೊಂಡ್ವಿ, ನಮ್ಮ ಜವಾಬ್ದಾರಿ ಯಾವುದು ಮತ್ತು ಬೇರೆಯವರ ಜವಾಬ್ದಾರಿ ಯಾವುದು ಅಂತ. ಇವತ್ತಿನ ವಿಷಯ ಸ್ವಲ್ಪ ನಮ್ಮ ಅಹಂಕಾರಕ್ಕೆ ಏಟ್ ಕೊಡ್ಬೋದು. ಯಾಕಂದ್ರೆ ನಾವೆಲ್ಲರೂ ನಮ್ಗೆ ಗೊತ್ತಿಲ್ದಂಗೆ ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ. ಅದೇನಪ್ಪಾ ಅಂದ್ರೆ, ನಾನೇ ಈ ಜಗತ್ತಿನ ಸೆಂಟರ್,
ಎಲ್ಲರೂ ನನ್ನ ಬಗ್ಗೆನೇ ಮಾತಾಡ್ತಾರೆ, ಎಲ್ಲವೂ ನನ್ನ ಸುತ್ತಲೇ ನಡೆಯುತ್ತೆ ಅಂತ. ಆದರೆ ಈ ಪುಸ್ತಕ ಏನು ಹೇಳುತ್ತೆ ಅಂದ್ರೆ, ನೀವು ಜಗತ್ತಿನ ಕೇಂದ್ರ ಬಿಂದು ಅಲ್ಲ, ನೀವು ಈ ವಿಶಾಲವಾದ ಸಮುದಾಯದ ಒಂದು ಸಣ್ಣ ಭಾಗ ಅಷ್ಟೇ. ಈ ಸತ್ಯ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಅರ್ಧಕ್ಕಿಂತ ಹೆಚ್ಚು ಮಾನಸಿಕ ಒತ್ತಡ ಇಳಿದೋಗುತ್ತೆ. ಅದು ಹೆಂಗೆ ಅಂತ ಇವತ್ತು ಡೀಟೇಲ್ ಆಗಿ ಮಾತಾಡೋಣ. ಈ ಅಧ್ಯಾಯದ ಮುಖ್ಯ ಪದ ಅಂದ್ರೆ ಸೋಷಿಯಲ್ ಇಂಟ್ರೆಸ್ಟ್ ಅಥವಾ ಸಮುದಾಯದ ಮೇಲಿನ ಆಸಕ್ತಿ. ಅಡ್ಲರ್ ಏನ್ ಹೇಳ್ತಾರೆ ಅಂದ್ರೆ, ನಮಗೆ ಯಾಕೆ ಕೀಳಿರಿಮೆ ಅಥವಾ ಭಯ ಬರುತ್ತೆ ಗೊತ್ತಾ? ನಾವು ಯಾವಾಗಲೂ ನನಗೇನ್ ಸಿಗುತ್ತೆ, ಬೇರೆಯವರು ನನಗೇನ್ ಮಾಡ್ತಾರೆ ಅಂತ ಬರೀ ನಮ್ಮ ಬಗ್ಗೆನೇ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಅವಾಗ ಮನುಷ್ಯ ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೋ ಅವನೇ ಅತಿ ದೊಡ್ಡ ಸೆಲ್ಫ್ ಸೆಂಟ್ರರ್ಡ್ ಮನುಷ್ಯ. ನಾವು ಅನ್ಕೊಂಡಿದೀವಿ ಬರೀ ಶ್ರೀಮಂತರು ಅಹಂಕಾರಿಗಳು ಮಾತ್ರ ಸೆಲ್ಫ್ ಸೆಂಟ್ರರ್ಡ್ ಅಂತ. ಆದ್ರೆ ಅಡ್ಲರ್ ಪ್ರಕಾರ ಯಾರು ತುಂಬಾ ನಾಚಿಕೆ ಪಡ್ತಾರೆ, ಯಾರು ಯಾವಾಗಲೂ ಜನ ನನ್ನ ಬಗ್ಗೆ ಏನು ಅನ್ಕೋತಾರೋ ಅಂತ ಭಯ ಪಡ್ತಾರೆ ನೋಡಿ, ಅವರು ಕೂಡ ಸೆಲ್ಫ್ ಸೆಂಟ್ರರ್ಡ್ ಆಗಿರ್ತಾರೆ. ಯಾಕಂದ್ರೆ ಅವರ ಗಮನ ಇಡೀ ಜಗತ್ತಿನ ಮೇಲಲ್ಲ, ಬರೀ ತಮ್ಮ ಮೇಲೆ ಮಾತ್ರ ಇರುತ್ತೆ. ಇದಕ್ಕೆ ಪರಿಹಾರ ಅಂದ್ರೆ, ನಾನು ಜಗತ್ತಿನ ಕೇಂದ್ರ ಅನ್ನೋ ಭ್ರಮೆ ಬಿಟ್ಟು ನಾನು ಈ ಸಮಾಜದ ಒಂದು ಭಾಗ ಅನ್ನೋ ಭಾವನೆ ಬೆಳೆಸ್ಕೊಳ್ಳೋದು. ಒಂದು ಸಖತ್ ಪಾಯಿಂಟ್ ಇದೆ ನೋಡಿ. ಈಗ ನೀವು ಆಫೀಸ್ನಲ್ಲೋ ಅಥವಾ ಕಾಲೇಜ್ನಲ್ಲೋ ಇದ್ದೀರ ಅನ್ಕೊಳ್ಳಿ, ಅಲ್ಲಿ ನಿಮಗೆ ಯಾರೋ ಅವಮಾನ ಮಾಡ್ತಾರೆ ಅಥವಾ ನಿಮಗೆ ಅಲ್ಲಿ ಇರೋಕ್ಕೆ ಇಷ್ಟ ಇಲ್ಲ. ಅವಾಗ ನಮ್ಗೇನು ಅನ್ಸುತ್ತೆ, ಇದೇ ಜಗತ್ತು, ನನ್ನ ಲೈಫ್ ಮುಗಿದೋಯ್ತು ಅಂತ. ಆದ್ರೆ ಅಡ್ಲರ್ ಹೇಳ್ತಾರೆ, ಆ ಕಾಲೇಜು ಅಥವಾ ಆಫೀಸ್ ಅನ್ನೋದು ಒಂದು ಸಣ್ಣ ಸಮುದಾಯ ಅಷ್ಟೇ, ಅದರ ಆಚೆ ಒಂದು ದೊಡ್ಡ ಜಗತ್ತೇ ಇದೆ. ನೀವು ಬರೀ ಆ ಸಣ್ಣ ಸರ್ಕಲ್ ಅನ್ನೇ ಜಗತ್ತು ಅನ್ಕೊಂಡ್ರೆ ನಿಮಗೆ ನೋವಾಗುತ್ತೆ. ಅಲ್ಲಿಂದ ಹೊರಗೆ ಬಂದು ನೋಡಿ, ನೀವು ಎಷ್ಟು ದೊಡ್ಡ ಜಗತ್ತಿನ ಭಾಗವಾಗಿದ್ದೀರಾ ಅಂತ ಅನ್ಸುತ್ತೆ. ನಿಮ್ಮನ್ನ ಯಾರಾದ್ರೂ ತಿರಸ್ಕಾರ ಮಾಡಿದ್ರೆ ಅದು ಕೇವಲ ಒಂದು ಸಣ್ಣ ಗುಂಪಿನ ನಿರ್ಧಾರ ಅಷ್ಟೇ. ಅದಕ್ಕೆ ನೀವು ಇಡೀ ವ್ಯಕ್ತಿತ್ವವನ್ನೇ ಬಿಟ್ಕೊಡ್ಬೇಡಿ. ಈಗ ಈ ಪುಸ್ತಕದ ಅತ್ಯಂತ ವಿವಾದಾತ್ಮಕ ವಿಷಯಕ್ಕೆ ಬರೋಣ. ಅಡ್ಲರ್ ಹೇಳ್ತಾರೆ, ಬೇರೆಯವರನ್ನ ಹೊಗಳ್ಬೇಡಿ. ಇದು ಕೇಳೋಕೆ ವಿಚಿತ್ರ ಅನ್ಸುತ್ತೆ ಅಲ್ವಾ? ಹೊಗಳಿದ್ರೆ ಒಳ್ಳೇದಲ್ವಾ? ಆದ್ರೆ ಅಡ್ಲರ್ ಏನ್ ಹೇಳ್ತಾರೆ ಅಂದ್ರೆ, ಹೊಗಳುವಿಕೆ ಅನ್ನೋದು ಒಬ್ಬ ಮೇಲಿರೋ ವ್ಯಕ್ತಿ ಕೆಳಗಿರೋ ವ್ಯಕ್ತಿಗೆ ಮಾಡೋದು. ಫಾರ್ ಎಕ್ಸಾಂಪಲ್, ಒಬ್ಬ ತಾಯಿ ಮಗುವಿಗೆ ಗುಡ್ ಬೈ ಅಂದಾಗ ಅಲ್ಲಿ ತಾಯಿ ಮೇಲೆ ಮಗು ಕೆಳಗೆ ಅಂತ ಆಯ್ತು. ಅಂದ್ರೆ ನೀವು ಬೇರೆಯವರನ್ನ ಹೊಗಳ್ತಾ ಇದ್ದೀರಾ ಅಂದ್ರೆ ನೀವು ಅವರನ್ನ ಕಂಟ್ರೋಲ್ ಮಾಡಕ್ಕೆ ನೋಡ್ತಾ ಇದ್ದೀರಾ ಅಂತ ಅರ್ಥ. ಅವ್ರನ್ನ ಹೊಗಳೋ ಬದಲು ಧನ್ಯವಾದ ಅಥವಾ ಕೃತಜ್ಞತೆ ತಿಳಿಸಿ. ನೀನು ಈ ಕೆಲಸ ಮಾಡಿದ್ದಕ್ಕೆ ನನಗೆ ಸಹಾಯ ಆಯ್ತು ಅಂತ ಹೇಳಿ. ಇದು ಸಮಾನತೆಯ ಸಂಕೇತ. ಯಾರು ಒಬ್ಬರನ್ನೊಬ್ಬರು ಸಮಾನವಾಗಿ ನೋಡ್ತಾರೋ ಅಲ್ಲಿ ಅಸೂಯೆ ಅಥವಾ ಕಾಂಪಿಟೇಷನ್ ಇರಲ್ಲ. ಕೊನೆಯದಾಗಿ ಈ ಚಾಪ್ಟರ್ ಏನ್ ಹೇಳುತ್ತೆ ಅಂದ್ರೆ, ನಮ್ಮ ವ್ಯಾಲ್ಯೂ ನಾವು ಮಾಡೋ ಕೆಲಸದಿಂದ ಬರಲ್ಲ, ನಾವು ಜೀವಂತವಾಗಿ ಇರೋದ್ರಿಂದಲೇ ಬರುತ್ತೆ. ನಾವೆಲ್ಲರೂ ಏನೋ ಸಾಧನೆ ಮಾಡಿದ್ರೆ ಮಾತ್ರ ನಮಗೆ ಬೆಲೆ ಅಂತ ಅನ್ಕೋತೀವಿ. ಆದ್ರೆ ನಿಮ್ಮ ಮನೇಲಿ ಒಬ್ಬ ವಯಸ್ಸಾದ ಅಜ್ಜ ಅಥವಾ ಅಜ್ಜಿ ಇದ್ದಾರೆ ಅನ್ಕೊಳ್ಳಿ, ಅವರು ಯಾವುದೇ ಕೆಲಸ ಮಾಡ್ತಾರಲ್ಲ, ಆದ್ರೆ ಅವರು ಮನೇಲಿ ಇದ್ದಾರೆ ಅನ್ನೋದೇ ನಮಗೆ ಒಂದು ದೊಡ್ಡ ಧೈರ್ಯ ಮತ್ತು ಸಂತೋಷ ಅಲ್ವಾ? ಹಾಗೆಯೇ ನೀವು ಕೂಡ ಈ ಜಗತ್ತಿನಲ್ಲಿ ಜೀವಂತವಾಗಿದ್ದೀರಾ ಅನ್ನೋದೇ ಒಂದು ದೊಡ್ಡ ಮೌಲ್ಯ. ನೀವು ಏನು ಸಾಧನೆ ಮಾಡ್ತೀರ ಅನ್ನೋದಕ್ಕಿಂತ ನೀವು ಯಾರು ಅನ್ನೋದು ಮುಖ್ಯ. ಈ ಭಾವನೆ ಬಂದಾಗ ನಿಮ್ಗೆ ಕೀಳಿರಿಮೆ ಅನ್ನೋದು ಮಾಯ ಆಗುತ್ತೆ. ನೀವು ಜಗತ್ತಿನ ರಾಣಿಯೋ ಅಥವಾ ರಾಜನೋ ಅಲ್ಲ, ನೀವು ಈ ಜಗತ್ತಿನ ಒಂದು ಕೊಂಡಿ ಅಷ್ಟೇ. ಬೇರೆಯವರ ಮೆಚ್ಚುಗೆಗೆ ಕಾಯೋದ್ ಬಿಡಿ, ಬೇರೆಯವರನ್ನ ಹೊಗಳಿ ಅವ್ರನ್ನ ನಿಮ್ ಕೆಳಗೆ ಇಟ್ಕೊಳ್ಳೋಕೆ ನೋಡ್ಬೇಡಿ. ಎಲ್ಲರನ್ನು ಸಮಾನವಾಗಿ ನೋಡಿ ಮತ್ತು ನೀವು ಜೀವಂತವಾಗಿರೋದಕ್ಕೆ ಕೃತಜ್ಞತರಾಗಿರಿ. ಈಗ ನಾವು ಈ ಅದ್ಭುತ ಪುಸ್ತಕದ ಕೊನೆಯ ಮತ್ತು ಅತ್ಯಂತ ಪವರ್ಫುಲ್ ಚಾಪ್ಟರ್ನ ತಲುಪಿದ್ದೇವೆ. ಇಂದಿನ ಚಾಪ್ಟರ್ಗಳಲ್ಲಿ ನಾವು ಪಾಸ್ಟ್ ಬಗ್ಗೆ, ಸಂಬಂಧಗಳ ಬಗ್ಗೆ, ಜವಾಬ್ದಾರಿಗಳ ಬಗ್ಗೆ ಮಾತಾಡಿದ್ವಿ. ಆದರೆ ಇವತ್ತು ನಾವು ಖುಷಿಯಾಗಿರೋದು ಹೇಗೆ ಅನ್ನೋ ಅಂತಿಮ ಸತ್ಯವನ್ನ ತಿಳಿಯೋಣ. ನಿಮಗೆ ಗೊತ್ತಾ, ನಾವೆಲ್ಲ ಲೈಫ್ ಅಂದ್ರೆ ಒಂದು ಗುರಿ ತಲುಪೋ ರೈಸ್ ಅನ್ಕೊಂಡಿದ್ದೀವಿ. ಆದ್ರೆ ಈ ಪುಸ್ತಕ ಹೇಳುತ್ತೆ, ಜೀವನ ಅಂದ್ರೆ ಗುರಿ ತಲುಪೋದಲ್ಲ, ಜೀವನ ಅಂದ್ರೆ ಒಂದು ಸುಂದರವಾದ ಡ್ಯಾನ್ಸ್. ಇದಕ್ಕಿದ್ದಂತೆ ಇವತ್ತೇ ನಿಮ್ ಲೈಫ್ ಮುಗಿದೋದ್ರು ನಿಮಗೆ ನನ್ನ ಲೈಫ್ ಸಾರ್ಥಕ ಆಯ್ತು ಅನ್ನೋ ಭಾವನೆ ಬರಬೇಕು ಅಂದ್ರೆ ನೀವು ಈ 5ನೇ ಚಾಪ್ಟರ್ನ ಕೇಳಲೇಬೇಕು. ಇದು ಈ ಸರಣಿಯ ಅಂತಿಮ ಭಾಗ, ಮಿಸ್ ಮಾಡದೆ ಪೂರ್ತಿ ನೋಡಿ. ಇಲ್ಲಿ ಅಡ್ಲರ್ ಒಂದು ಮುಖ್ಯವಾದ ಮಾತಾಡ್ತಾರೆ. ತುಂಬಾ ಜನ ನಾನು ಬೆಸ್ಟ್, ನನಗೆ ಎಲ್ಲವೂ ಗೊತ್ತು ಅಂತ ಸುಳ್ಳು ಪಾಸಿಟಿವಿಟಿ ಬೆಳೆಸ್ಕೋತಾರೆ. ಇದನ್ನ ಅಡ್ಲರ್ ಸೆಲ್ಫ್ ಅಪ್ರಿಸಿಯೇಷನ್ ಅಂತಾರೆ. ಇದು ಡೇಂಜರಸ್. ಬದಲಾಗಿ ನಮಗೆ ಬೇಕಾಗಿರೋದು ಸ್ವಯಂ ಸ್ವೀಕಾರ. ಅಂದ್ರೆ ನನ್ನ ಹತ್ತಿರ ಇರೋದು ಇಷ್ಟೇ, ಇದನ್ನ ಇಟ್ಕೊಂಡು ನಾನು ಬೆಸ್ಟ್ ಏನ್ ಮಾಡ್ಬೋದು ಅಂತ ಯೋಚಿಸೋದು. ಫಾರ್ ಎಕ್ಸಾಂಪಲ್, ಎಕ್ಸಾಮ್ನಲ್ಲಿ 60 ಮಾರ್ಕ್ಸ್ ಬಂದಿದೆ ಅನ್ಕೊಳ್ಳಿ, ನಾನು 100 ತಗೊಂತೀನಿ ಅಂತ ಸುಳ್ಳು ಹೇಳೋದಲ್ಲ. ಬದಲಾಗಿ ಓಕೆ ನನಗೆ 60 ಬಂದಿದೆ, ಇದನ್ನ 80 ಮಾಡೋಕೆ ಏನ್ ಮಾಡ್ಬೇಕು ಅಂತ ವಾಸ್ತವವನ್ನು ಒಪ್ಕೊಳ್ಳೋದು. ನಮ್ಮಲ್ಲಿರೋ ಕೊರತೆಗಳನ್ನ ನೋಡಿ ಹೇಳೋ ಬದಲು ನಮ್ಮ ಹತ್ತಿರ ಇರೋ ಶಕ್ತಿಯನ್ನ ಬಳಸ್ಕೊಳ್ಳೋದೇ ಜೀವನ. ಮುಂದಿನ ವಿಷಯ ಅಂದ್ರೆ ಕಂಡೀಷನಲ್ ನಂಬಿಕೆ ಮತ್ತು ಅನ್ಕಂಡೀಷನಲ್ ನಂಬಿಕೆ. ನಾವು ಜನರನ್ನ ಹೇಗೆ ನಂಬ್ತೀವಿ ಗೊತ್ತಾ? ಅವನು ನನಗೆ ಒಳ್ಳೆಯದು ಮಾಡಿದ್ರೆ ಮಾತ್ರ ನಾನು ಅವನನ್ನ ನಂಬ್ತೀನಿ ಅಂತೀವಿ. ಆದ್ರೆ ಈ ಪುಸ್ತಕ ಹೇಳುತ್ತೆ, ಯಾವುದೇ ಕಂಡೀಷನ್ ಇಲ್ಲದೆ ಜನರನ್ನ ನಂಬಿ. ಮೋಸ ಮಾಡಿದ್ರೆ ಅಂತ ನೀವು ಕೇಳ್ಬೋದು. ನೋಡಿ ಫ್ರೆಂಡ್ಸ್, ಮೋಸ ಮಾಡೋದು ಮಾಡದೇ ಇರೋದು ಅವರಿಗೆ ಬಿಟ್ಟ ವಿಷಯ. ಯಾವಾಗ ನೀವು ಜನರನ್ನ ನಂಬೋಕೆ ಶುರು ಮಾಡ್ತಿರೋ ಅವಾಗ ಜಗತ್ತು ನಿಮ್ಮ ಶತ್ರುವಿನ ತರ ಕಾಣಲ್ಲ, ಫ್ರೆಂಡ್ಸ್ ತರ ಕಾಣೋಕೆ ಶುರು ಆಗುತ್ತೆ. ಅವಾಗ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ.
ಆತರ ಇಲ್ಲಿ ಒಂದು ದೊಡ್ಡ ವಿಚಾರ ಹೇಳ್ತಾರೆ. ಜೀವನ ಅಂದ್ರೆ ಒಂದು ಬೆಟ್ಟ ಹತ್ತಿದ ಹಾಗೆ ಅಲ್ಲ. ಬೆಟ್ಟ ಹತ್ತುವಾಗ ಏನಾಗುತ್ತೆ, ನೀವು ಮೇಲೆ ತಲುಪಿದ್ರೆ ಮಾತ್ರ ಗೆಲುವು, ಇಲ್ಲಾಂದ್ರೆ ಸೋಲು ಅಲ್ವಾ. ಜೀವನ ಬೆಟ್ಟ ಹತ್ತೋದಲ್ಲ. ಜೀವನ ಅಂದ್ರೆ ಡ್ಯಾನ್ಸ್ ಮಾಡಿದ ಹಾಗೆ. ಡ್ಯಾನ್ಸ್ ಮಾಡುವಾಗ ನೀವು ಎಲ್ಲಿಗೆ ಹೋಗ್ಬೇಕು ಅನ್ನೋ ಗುರಿ ಇರಲ್ಲ. ಆ ಡ್ಯಾನ್ಸ್ ಮಾಡೋ ಪ್ರತಿ ಕ್ಷಣವೂ ಇಂಪಾರ್ಟೆಂಟ್. ನೀವು ಡ್ಯಾನ್ಸ್ ಮಾಡಿ ಮಧ್ಯದಲ್ಲಿ ನಿಲ್ಲಿಸಿದ್ರು ಅಲ್ಲಿವರೆಗೂ ನೀವು ಮಾಡಿರೋದು ಡ್ಯಾನ್ಸೇ ಅಲ್ವಾ. ಹಾಗೆ ಲೈಫ್ ಅಂದ್ರೆ ಫ್ಯೂಚರ್ ನಲ್ಲಿ ಏನ್ ಆಗ್ತೀವಿ ಅನ್ನೋದಲ್ಲ, ಈಗ ಈ ಕ್ಷಣದಲ್ಲಿ ನೀವು ಏನ್ ಮಾಡ್ತಾ ಇದೀರ ಅನ್ನೋದೇ ಜೀವನ. ನೀವು ಈ ವಿಡಿಯೋ ನೋಡ್ತಾ ಇರೋ ಈ ಕ್ಷಣವೇ ಜೀವನ. ಫ್ರೆಂಡ್ಸ್, ವಿಡಿಯೋ ಮುಗಿಯೋ ಮುನ್ನ ಈ ಮಾತು ನೆನಪಿಡಿ, ಈ ಜಗತ್ತಿಗೆ ಯಾವುದೇ ರೆಡಿಮೇಡ್ ಅರ್ಥ ಇಲ್ಲ. ಲೈಫ್ಗೆ ಒಂದು ಮೀನಿಂಗ್ ಇರಬೇಕು ಅಂತ ನಾವು ಹುಡುಕ್ತಾ ಇದೀವಿ ಅಲ್ವಾ. ಸತ್ಯ ಏನಂದ್ರೆ ನಿಮ್ಮ ಜೀವನಕ್ಕೆ ಏನು ಅರ್ಥ ಕೊಡ್ಬೇಕು ಅನ್ನೋದು ನಿಮ್ ಕೈಲೇ ಇದೆ. ನಿಮ್ಮ ಜೀವನ ಅನ್ನೋದು ಒಂದು ಖಾಲಿ ಕ್ಯಾನ್ವಾಸ್ ಇದ್ದ ಹಾಗೆ. ಅದಕ್ಕೆ ಯಾವ ಬಣ್ಣ ಹಚ್ಬೇಕು ಅನ್ನೋದು ನೀವೇ ನಿರ್ಧಾರ ಮಾಡಬೇಕು. ನೀವು ಇಂದಿನ ತಪ್ಪುಗಳಿಗೆ ಕೊರತಾ ಕೂರಬಾರದು, ಅಥವಾ ಇವತ್ತು ಈ ಕ್ಷಣದಲ್ಲಿ ಒಂದು ಅದ್ಭುತವಾದ ಕೆಲಸ ಮಾಡ್ಬೋದು. ನೋಡಿ, ಸಾಯೋದನ್ನ ನಮಗೆ ಯಾರು ಎಷ್ಟು ಮೆಚ್ಚುಗೆ ಕೊಟ್ರು, ಎಷ್ಟು ಜನ ಲೈಕ್ ಮಾಡಿದ್ರು ಅನ್ನೋದು ಮುಖ್ಯ ಆಗಲ್ಲ. ನಾನು ನನಗೋಸ್ಕರ ಬದುಕಿದ್ನ, ನನ್ನ ಲೈಫ್ನ ನಾನು ಎಂಜಾಯ್ ಮಾಡಿದ್ನ ಅನ್ನೋದು ಮಾತ್ರ ಇಲ್ಲಿ ಮುಖ್ಯ ಆಗುತ್ತೆ. ದ್ವೇಷಕ್ಕೆ ಹೆದರಬೇಡಿ. ಯಾರಾದ್ರೂ ನಿಮ್ಮನ್ನ ದ್ವೇಷಿಸ್ತಾ ಇದ್ದಾರೆ ಅಂದ್ರೆ ಇದರ ಅರ್ಥ ಇಷ್ಟೇ: ನೀವು ಯಾರಿಗೂ ಗುಲಾಮರಾಗಿಲ್ಲ, ನೀವು ನಿಮ್ಮ ಇಷ್ಟದಂತೆ ಬದುಕ್ತಾ ಇದ್ದೀರಾ ಅಂತ. ಕರೇಜ್ ಟು ಬಿ ಡಿಸ್ಲೈಕ್ಡ್ ಅಂದ್ರೆ ಬರೀ ದ್ವೇಷಕ್ಕೆ ಎದುರೋದಲ್ಲ, ಅದು ನಮ್ಮನ್ನ ನಾವು ಪ್ರೀತಿಸೋ ಧೈರ್ಯ. ಇವತ್ತೇ ಈ ಕ್ಷಣದಲ್ಲೇ ಹೊಸ ಮನುಷ್ಯರಾಗಿ ಬದುಕೋಕೆ ಶುರು ಮಾಡಿ. ಈ ಜಗತ್ತು ತುಂಬಾ ಸುಂದರವಾಗಿದೆ, ಅದನ್ನ ನೋಡೋ ದೃಷ್ಟಿ ನಿಮ್ದಾಗಿರ್ಲಿ. ಲೈಫ್ ನಲ್ಲಿ ಈ ಪುಸ್ತಕ ಒಂದು ಸಣ್ಣ ಬದಲಾವಣೆ ತಂದ್ರು ಕೂಡ ಅದು ನನ್ನ ಶ್ರಮ ಸಾರ್ಥಕ ಆಗುತ್ತೆ. ವಿಡಿಯೋ ಪೂರ್ತಿ ನೋಡಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಇನ್ನೊಂದು ಅದ್ಭುತ ಪುಸ್ತಕದೊಂದಿಗೆ. ಅಲ್ಲಿವರೆಗೂ ಕೀಪ್ ಡ್ಯಾನ್ಸಿಂಗ್, ಕೀಪ್ ಲಿವಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.